ಇವತ್ತು ಮಾವಿನಕಾಯಿ ಅಂತ ಬಂದರೆ ಇಲ್ಲಿ ಮುಂದೆ ಕೂತಿರ್ತಕ್ಕಂತಹ ರೈತರಿಗೆ ಏನು ಗೊತ್ತಿದೆ? ಮಾವಿನಕಾಯಿ ಅಂದರೆ ಮಾರ್ಕೆಟ್ಗೆ ಹಾಕಬೇಕು, ಅಲ್ಲಿಂದ ಬೆಲೆ ತಗೋಬೇಕು, ಬೆಲೆ ನಷ್ಟ ಆದರೆ ರೋಡ್ ಸೈಡಲ್ಲಿ ಅನ್ಲೋಡ್ ಮಾಡಬೇಕು, ಹೋಗಬೇಕು. ಹೌದಾ? ನಾನು ಇಲ್ಲಿ ಬಹುತೇಕ ನೋಡಿರುವಂಥ ಇದರಲ್ಲಿ ಅಷ್ಟೇ ಮಾಡ್ತಾ ಇದ್ದಾರೆ. ಆದರೆ FPO ಅಂದರೆ ಫಾರ್ಮರ್ ಪ್ರೊಡಕ್ಷನ್ ಕಂಪನಿ ಅಂತ ಹೇಳಿ ರೈತರಿಗೋಸ್ಕರ ರೈತರಿಂದಾನೇ ಸ್ಥಾಪಿಸಲ್ಪಟ್ಟ ಒಂದು ಕಂಪನಿ. ಈ ಕಂಪನಿಯಲ್ಲಿ ರೈತರು ಷೇರುದಾರರಾದರೆ ಕನಿಷ್ಠ ಪಕ್ಷ 50%ಗಿಂತ ಅಧಿಕವಾಗಿ ನಿಮಗೆ ಸಬ್ಸಿಡಿಗಳು ಸಿಗುತ್ತೆ, ಲೋನ್ ಸಿಗುತ್ತೆ, ನಿಮಗೆ ಬೇಕಾಗಿರುವಂತಹ ಬೆಲೆನ ನೀವು ನಿಗದಿ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಮತ್ತು ಹಲವಾರು ರೈತರಿಗೆ ನೀವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಂಪನಿಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ, ಕರ್ನಾಟಕ ರೈತ ಸಹಾಯ ಹಾಗೂ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿ. ವ್ಯವಸಾಯ ಕಡಿಮೆ ಅಲ್ಲ, ವ್ಯವಸಾಯ ಕೇವಲ ಅಲ್ಲ, ಯಾರೋ ನೆಗ್ಲೆಕ್ಟ್ ಮಾಡುವಂತಹ ಹುದ್ದೆ ಅಲ್ಲ ಅದು, ಅಥವಾ ಉದ್ಯಮ ಅಲ್ಲ ಅದು. ರೈತ ಅಂತಂದರೆ ಎಲ್ಲರಿಗೂ ಹೊಟ್ಟೆ ತುಂಬಿಸುವಂತಹ ಅನ್ನದಾತ. ಅವ್ರಿಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಮುಂದೆ ರೈತರು ನಮ್ಮ ಜೊತೆಗೆ ಕೆಲಸ ಮಾಡೋದಕ್ಕೆ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಹಕ್ಕುಗಳನ್ನು, ಅವ್ರಿಗೆ ಬೇಕಾಗಿರುವಂತಹ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಖಂಡಿತ ಮುಂದೆ ಬರ್ತಾರೆ ಅನ್ನುವಂತಹ ಭರವಸೆ ಅಂತೂ ನನಗೆ ಇದೆ. ನಾವು ಆ ಜಾತಿ ಈ ಧರ್ಮ ಅನ್ನೋದನ್ನು ಸೈಡ್ಗಿಟ್ಟು ಎಲ್ಲ ಜಾತಿ ಜನಾಂಗದ ರೈತರು ಒಂದು ಸಮುದಾಯ ಆಗಬೇಕು. ಅದು ಯಾವುದು ಅಂತಂದರೆ ರೈತ ಸಮುದಾಯ ಮಾತ್ರ ಇರಬೇಕು. ಅವತ್ತು ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಸ್ವಾರ್ಥ ಬಿಟ್ಬಿಡಿ. ನಿಮ್ಮ ಅಕ್ಕಪಕ್ಕದವರನ್ನು ನೋಡಿದ್ರೆ ನನಗಾಗಲ್ಲ ಅನ್ನೋದನ್ನು ಬಿಟ್ಬಿಡಿ. ಪ್ರೀತಿ ವಿಶ್ವಾಸದಿಂದ ನಿಮ್ಮ ಊರಿನವರು, ನಿಮ್ಮ ಕ್ಷೇತ್ರದವರು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅವಕಾಶಗಳನ್ನು ಮಾಡಿಕೊಡಿ. ಅವ್ರಿಗೆ ಹೇಳಿ ನಿಮಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.